ನೀವೀಗ ಈ ಫೋಟೋದಲ್ಲಿ ನೋಡ್ತಿರೋ ಮಹಿಳೆ ಹೆಸರು ಕ್ಯಾಥರಿನ್ ಮೇರಿ ನೈಟ್. ನೋಡೋಕೆ ಈಕೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದರೆ ಈಕೆ ಮಾಡಿದ ಒಂದು ಕೆಲಸ ಗೊತ್ತಾದರೆ ಜಗತ್ತಿನಲ್ಲಿ ಇಂಥರು ಕೂಡ ಇದ್ದಾರೆ ಅಂತ ಕೇಳ್ತೀರ. ಈಕೆ ಅಕ್ಟೋಬರ್ 24, 1955ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿದ್ದಾಳೆ. ಆ್ಯಂಡ್ ಈಕೆ ಒಂದು ಬಾಲ್ಯದ ಜೀವನ ಹೇಗಿತ್ತಂದರೆ, ಮನೆಯಲ್ಲಿ ಭಾಳ ಟಾರ್ಚರ್ಗಳನ್ನು ಅನುಭವಿಸುತ್ತಾ, ಎಷ್ಟೋ ತೊಂದರೆಗಳನ್ನು ನೋಡುತ್ತಾ, ಎಷ್ಟೋ ಕಷ್ಟಗಳನ್ನು ನೋಡುತ್ತಾ ತನ್ನ ಒಂದು ಜೀವನವನ್ನು ಅನುಭವಿಸ್ತಿದ್ಲು. ಸೊ ಈ ಕ್ಯಾಥರಿನ್ ಯಾವಾಗಲೂ ಏನು ಅನ್ಕೊತಿದ್ಲು ಅಂದರೆ, ನನಗೆ ಒಂದು ದಿವಸ ಮದುವೆ ಆಗುತ್ತೆ, ನನ್ನ ಜೀವನದಲ್ಲಿ ಒಳ್ಳೆ ಲೈಫ್ ಪಾರ್ಟ್ನರ್ ಬರ್ತಾನೆ, ಒಳ್ಳೆ ಹಸ್ಬೆಂಡ್ ಬರ್ತಾನೆ, ಆಗ ನನ್ನ ಹಸ್ಬೆಂಡ್ ಜೊತೆ ನನ್ನ ಮಕ್ಕಳ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಈ ಕಷ್ಟಕರವಾದ ಒಂದು ಜೀವನದಿಂದ ಹೊರಗಡೆ ಬರ್ಬೋದು ಅಂಥೇಳಿ ಆಸೆನ ಇಟ್ಕೊಂಡಿದ್ಲು. ಇನ್ನು ಕ್ಯಾಥರಿನ್ ದೊಡ್ಡೋಳು ಆಗ್ತಿದ್ದಂಗೆಲ್ಲ ಕೆಲವು ಪಾರ್ಟ್ನರ್ಸ್ಗಳನ್ನು ಹುಡುಕೊಂಡಿದ್ಲು. ಬಟ್ ಯಾಕೆ ಗೊತ್ತಿಲ್ಲ, ಅವ್ರಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ಸ್ಗಳು ಬಂದು ಮತ್ತು ಬೇರೆ ಬೇರೆ ಆಗ್ತಾಯಿದ್ರು. ಆ್ಯಂಡ್ ಈ ಕ್ಯಾಥರಿನ್ಗೆ ಸಂಬಂಧಿಕರು ಅಂದ್ರೂ ಭಾಳ ಜಾಸ್ತಿ ಇಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ಈ ಕ್ಯಾಥರಿನ್ಗೆ 40 ವರ್ಷ ಆಯಿತು. ಅವಾಗ ರಿಯಲೈಸ್ ಆದಳು, ಅಯ್ಯೋ ನನಗೆ ವಯಸ್ಸಾಗ್ತಾ ಇದೆ, ನನಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಒಳ್ಳೆ ಹಸ್ಬೆಂಡ್ ಬೇಕು, ನಾನೊಂದು ಒಳ್ಳೆ ಪೀಸ್ಫುಲ್ ಜೀವನ ಅನುಭವಿಸ್ಬೇಕು ಅಂತ ಅನ್ಕೊತಿದ್ದಾಗಲೇ ಆವಾಗ ಈಕೆ ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆದ. ಆ ವ್ಯಕ್ತಿ ಹೆಸರು ಜಾನ್ ಚಾರ್ಲೆಸ್ ಥಾಮಸ್ ಪ್ರೈಸ್. ಆ್ಯಂಡ್ ಈತನ ವಯಸ್ಸು ಕೂಡ 40 ವರ್ಷ. ಆ್ಯಂಡ್ ಇಬ್ಬರ ಜೊತೆ ಆದರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರು, ಪ್ರೀತಿ ಮಾಡೋದು ಕೂಡ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಜೀವನ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಫೈನಲಾಗಿ ಒಂದು ದಿವಸ ಕ್ಯಾಥರಿನ್ ಚಾರ್ಲೆಸ್ಗೆ ನಾವು ಇಬ್ಬರು ಮದುವೆ ಆಗೋಣ ಅಂತ ಕೇಳಿದ್ಲು. ಆಗ ಜಾನ್ ಚಾರ್ಲೆಸ್ ಹೇಳಿದ, ನನಗೆ ಆಲ್ರೆಡಿ ಮದುವೆ ಆಗಿದೆ, 3 ಮಕ್ಕಳಿದ್ದಾರೆ, ಆ್ಯಂಡ್ ಡೈವರ್ಸ್ ಕೂಡ ಆಗಿದೆ, ನನಗೆ ಮದುವೆ ಅನ್ನೋ ಜೀವನದ ಮೇಲೆ ನಂಬಿಕೆ ಇಲ್ಲ, ಮದುವೆ ಮಾಡ್ಕೊಂಡ್ರೆ ಭಾಳ ಪ್ರಾಬ್ಲಮ್ಸ್ ಬರ್ತವೆ, ಸೊ ಇನ್ನು ನಾನು ಯಾರನ್ನು ಮದುವೆ ಆಗಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಕ್ಯಾಥರಿನ್ಗೆ ಹೇಳಿದ. ಸೊ ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಆಯಿತು. ಆ್ಯಂಡ್ ಇವರಿಬ್ಬರು ಬೇರೆ ಬೇರೆ ಆದರು. ಆ್ಯಂಡ್ ಮತ್ತೆ ಕ್ಯಾಥರಿನ್ ಒಂಟಿ ಆಗಿಬಿಟ್ಲು. ಸೊ ಒಂದು ದಿವಸ ಕ್ಯಾಥರಿನ್ ಜಾನ್ ಹತ್ರ ಹೋಗಿ ಹೇಗೋ ಒಂದು ಜಾನ್ನ ಕನ್ವಿನ್ಸ್ ಮಾಡಿ ಅದನ್ನು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ಲು. ಆದರೆ ಫೆಬ್ರವರಿ 29ನಲ್ಲಿ ಕ್ಯಾಥರಿನ್ ಎಂಥ ಒಂದು ಕೆಲಸ ಮಾಡಿದ್ಲು ಅಂದರೆ, ಈಕೆ ಏನು ಮಾಡಿದ್ಲು ಅಂತ ಗೊತ್ತಾದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತಾರೆ. ಏನಂದರೆ ಅವತ್ತಿನ ದಿನ ಕ್ಯಾಥರಿನ್ ಜಾನ್ ಮನೆಗೆ ಹೋದ್ಲು. ಬಟ್ ಆ ಒಂದು ಟೈಮ್ನಲ್ಲಿ ಜಾನ್ ಮನೇಲಿ ಇದ್ದಿಲ್ಲ, ಆತನ 3 ಮಕ್ಕಳು ಇದ್ದರು. ಬಟ್ ಜಾನ್ ಆಫೀಸ್ಗೆ ಹೋಗಿದ್ದ. ಆಗ ಕ್ಯಾಥರಿನ್ ಆ ಚಿಕ್ಕ ಮಕ್ಕಳ ಜೊತೆ ಮಾತಾಡಿ ಅವ್ರನ್ನ ಹೊರಗಡೆ ಕಳಿಸ್ತಾಳೆ. ಯಾಕಂದರೆ ಜಾನ್ ಬಂದಮೇಲೆ ಆತನನ್ನು ಒಪ್ಪಿಸ್ಬೇಕಂತೇಳಿ. ಇನ್ನು ಜಾನ್ ಆಫೀಸ್ ಮುಗಿಸ್ಕೊಂಡು ತನ್ನ ಒಂದು ಮನೆಗೆ ಬಂದ. ಆಮೇಲೆ ಕ್ಯಾಥರಿನ್ ನೋಡಿದ್ಕೊಳ್ಳೆ ತನ್ನ ಬಾಯಿಗೆ ಬಂದಂಗೆಲ್ಲ ಏನೇನೋ ಬೈದ. ಯಾಕಂದರೆ ತನ್ನ ಒಂದು ಪರ್ಮಿಷನ್ ಇಲ್ಲದೆ ತನ್ನ 3 ಮಕ್ಕಳನ್ನು ಹೊರಗಡೆ ಕಳಿಸಿದ್ದಕ್ಕೆ. ಆ್ಯಂಡ್ ಫೈನಲಾಗಿ ಜಾನ್ನ ಒಂದು ಕೋಪ ಕಡಿಮೆ ಆಯಿತು. ಆ್ಯಂಡ್ ಅವರಿಬ್ಬರು ಮತ್ತೆ ಪೀಸ್ಫುಲ್ಲಾಗಿ ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು. ಆ್ಯಂಡ್ ಅವತ್ತಿನ ದಿನ ರಾತ್ರಿ ಅವರಿಬ್ಬರು ಒಂದೇ ಬೆಡ್ ಮೇಲೆ ಮಲ್ಕೊಂಡ್ರು. ಬಟ್ ಮಧ್ಯರಾತ್ರಿ 12-1 ಗಂಟೆ ಒಂದು ಟೈಮ್ನಲ್ಲಿ ಕ್ಯಾಥರಿನ್ ಎದ್ದು ಕುಂತು ಜಾನ್ನ ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಯಾಕಂದರೆ ಕ್ಯಾಥರಿನ್ಗೆ ಯಾವ ರೀತಿ ಅನಿಸ್ತಾ ಇತ್ತಂದ್ರೆ, ಈ ಜಾನ್ ನನ್ನ ಮದುವೆ ಆಗಲ್ಲ, ನಾನು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ಬೇಕು, ನನ್ನ ಒಂದು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಕ್ಯಾಥರಿನ್ಗೆ ಅನಿಸ್ತಾ ಇತ್ತು. ಸೊ ಅದರಿಂದ ಕ್ಯಾಥರಿನ್ಗೆ ಬಹಳ ಕೋಪ ಬಂದು ಈ ಜಾನ್ಗೆ ಹೇಗೋ ಒಂದು ಪಾಠ ಕಲಿಸ್ಬೇಕಂತೇಳಿ ಡಿಸೈಡ್ ಆದಳು. ಸೊ ಆಗ ಕ್ಯಾಥರಿನ್ ಆ ಒಂದು ಟೈಮ್ನಲ್ಲಿ ಶಾರ್ಪ್ ಟೂಲ್ಸ್ನ ತರೋಕ್ಕೆ ತನ್ನ ಮನೆಗೆ ಹೋದಳು. ಆ್ಯಂಡ್ ಇಲ್ಲಿ ನಿಮಗೊಂದು ಇನ್ನೊಂದು ವಿಷಯ ಬೇಕು, ಏನಂದರೆ ಈ ಕ್ಯಾಥರಿನ್ ಒಂದು ಟೈಮ್ನಲ್ಲಿ ಆಸ್ಟ್ರೇಲಿಯಾದ ಮೀಟ್ ಹೋಲ್ಡಿಂಗ್ ಕಂಪನಿಯಲ್ಲಿ ಮೀಟ್ ಕಟರ್ ಆಗಿ ಕೆಲಸ ಮಾಡಿದ್ಲು. ಸೊ ಅದರಿಂದ ಆಕೆಗೆ ಒಂದು ಪ್ರಾಣಿಯ ಚರ್ಮವನ್ನು ಯಾವ ರೀತಿ ತೆಗಿಬೇಕು, ಯಾವ ರೀತಿ ಮಾಂಸನ ಕಟ್ ಮಾಡ್ಬೇಕು ಅನ್ನೋದರಲ್ಲಿ ಆಕೆ ಬಹಳ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಆಕೆ ಈ ಮಾಂಸನ ಕಟ್ ಮಾಡೋ ಶಾರ್ಪ್ ಟೂಲ್ಸ್ನ ತರೋಕ್ಕೆ ತನ್ನ ಮನೆಗೆ ಹೋದಳು. ಆ್ಯಂಡ್ ಆ ಶಾರ್ಪ್ ಟೂಲ್ನ ತಂದು ಜಾನ್ ಮಲ್ಕೊಂಡಿರೋ ಬೆಡ್ರೂಮ್ಗೆ ಹೋಗಿ ಒಂದೇ ಸುಮ್ಮನೆ ಜಾನ್ ಎದೆ ಮೇಲೆ ಚಾಕುವಿನಿಂದ ಚುಚ್ಚಿಬಿಟ್ಲು. ಸೊ ಆ ಒಂದು ಟೈಮ್ನಲ್ಲಿ ಜಾನ್ಗೆ ನಿದ್ದೆ ಮಬ್ಬಿನಲ್ಲಿ ಏನು ಅರ್ಥನೇ ಆಗ್ತಾಯಿಲ್ಲ, ತನಗೆ ಏನಾಗ್ತಾಯಿದೆ ಅಂತ. ಆ್ಯಂಡ್ ಸ್ವಲ್ಪ ಹೊತ್ತಿನಲ್ಲಿ ಕ್ಯಾಥರಿನ್ ಜಾನ್ನ ಒಂದು ಎದೆಯ ಮೇಲೆ 35 ಬಾರಿ ಚುಚ್ಚಿ ಆತನನ್ನು ಸಾಯಿಸಿಬಿಟ್ಲು. ಬಟ್ ಆದರೂ ಕೂಡ ಕ್ಯಾಥರಿನ್ಗೆ ಸಿಟ್ಟು ಕಡಿಮೆ ಆಗಲಿಲ್ಲ. ಆ್ಯಂಡ್ ಆಕೆ ಆಮೇಲೆ ಏನು ಮಾಡಿದ್ಲು ಅಂದರೆ, ಜಾನ್ನ ಚರ್ಮವನ್ನು ಕಂಪ್ಲೀಟಾಗಿ ತೆಗೆದು ಆ್ಯಂಡ್ ಆತನ ತಲೆಯನ್ನು ತುಂಡು ತುಂಡಾಗಿ ಕಟ್ ಮಾಡಿ ಬಾಯ್ಲ್ ಮಾಡಿದ್ಲು. ಆ್ಯಂಡ್ ಅದನ್ನು ಜಾನ್ನ 3 ಮಕ್ಕಳಿಗೆ ತಿನ್ನೋಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡಿಟ್ಲು. ಬಟ್ ಅದೇ ಒಂದು ಟೈಮ್ನಲ್ಲಿ ಜಾನ್ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ವರ್ಕರ್ ಯಾಕೋ ಜಾನ್ ಆಫೀಸ್ಗೆ ಬರ್ತಾ ಇಲ್ಲ ಅಂತೇಳಿ ಅನುಮಾನ ಬಂದು ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಆ ರಕ್ತದ ಕಲೆಗಳನ್ನು ಮತ್ತು ಆ ಕ್ಯಾಥರಿನ್ನ ನೋಡಿ ಇಲ್ಲಿ ಏನೋ ನಡೆದಿದೆ ಅಂತ ಡೌಟ್ ಬಂದು ಆ ವರ್ಕರ್ ಪೊಲೀಸರಿಗೆ ಫೋನ್ ಮಾಡಿ ಕ್ಯಾಥರಿನ್ನ ಅರೆಸ್ಟ್ ಮಾಡಿಸಿದ. ಆ್ಯಂಡ್ ಕೋರ್ಟ್ನಲ್ಲಿ ಕೂಡ ಕ್ಯಾಥರಿನ್ ಒಪ್ಕೊಂಡ್ಳು. ನನಗೆ ಭಾಳ ಸಿಟ್ಟು ಬಂತು, ಆ ಸಿಟ್ಟಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ವಾದ ಮಾಡೋಕ್ಕೆ ಶುರು ಮಾಡಿದ್ಲು. ಬಟ್ ಫೈನಲಾಗಿ ಕೋರ್ಟ್ನ ಜಡ್ಜ್ ಆಕೆಗೆ ಮಾಡಿದ ಕೊಲೆಗೆ ಲೈಫ್ ಇಂಪ್ರಿಸನ್ಮೆಂಟ್ ವಿತೌಟ್ ಪರೋಲ್ ಶಿಕ್ಷೆನ ಹಾಕಿದ್ರು. ಅಂದರೆ ಜೀವನ ಪೂರ್ತಿ ಆಕೆ ಜೈಲಿನಲ್ಲೇ ಕಾಲನ ಕಳಿಬೇಕು. ಆ್ಯಂಡ್ ಯಾವುದೇ ರೀತಿ ಬೇಲ್ನ ಮೂಲಕ ಹೊರಗಡೆ ಬರೋಂಗಿಲ್ಲ. ಆ್ಯಂಡ್ ಇದರಿಂದ ಆಕೆ ಆಸ್ಟ್ರೇಲಿಯಾದಲ್ಲೇ ಮೊದಲ ಕೊಲೆಗಾರ್ತಿ ಮಹಿಳೆ ಆದ್ಲು.